ಮಿಥ್ಯಾ. ಇದು ರಕ್ಷಿತ್ ಶೆಟ್ಟಿ ಪ್ರೊಡ್ಯೂಸ್ ಮಾಡಿ ಏಕಂ ವೆಬ್ ಸೀರೀಸ್ ಅನ್ನ ಡೈರೆಕ್ಟ್ ಮಾಡಿದ್ದ ಸುಮಂತ್ ಭಟ್ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ನಿಮ್ಗೆಲ್ಲ ಒಂದು ಗಾದೆ ಮಾತು ನೆನಪಿರಬಹುದು, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ. ಅಂದ್ರೆ ನಮ್ಮ ಜೀವನದ ಥಾಟ್ ಪ್ರೋಸೆಸ್, ಮೈಂಡ್ ಸೆಟ್, ನಾವು ಕಷ್ಟ ಸುಖಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋಂತಹ ರೀತಿ, ಮೋಸ್ಟ್ ಆಫ್ ಇಟ್ ನಾವೀಗ ಹೇಗಿದೀವೋ ಅದನ್ನ ಡಿಫೈನ್ ಮಾಡದೆ ನಮ್ಮ ಬಾಲ್ಯ, ಚೈಲ್ಡ್ಹುಡ್. ಬಾಲ್ಯ ಒಬ್ಬ ಮನುಷ್ಯನ ಮೇಲೆ ಬೀರುವಂತಹ ಇಂಪ್ಯಾಕ್ಟ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಅಂಡ್ ಅಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ಸದಾ ನಮ್ಮ ಕಾನ್ಶಿಯಸ್ನೆಸ್ ಅಲ್ಲೇ ಉಳಿದ್ಬಿಡುತ್ತೆ. ಈ ಎಲ್ಲಾ ಅಂಶಗಳನ್ನ ತುಂಬಾ ಸೆನ್ಸಿಟಿವ್ ಆಗಿ ಸ್ಟಿಚ್ ಮಾಡಿ ತೆರೆ ಮೇಲೆ ಮೂಡಿರುವಂತಹ ಸಿನಿಮಾನೇ ಮಿಥ್ಯಾ. ಈ ಸಿನಿಮಾ ರಿಲೀಸ್ಗೂ ಮುಂಚೆ ಸಾಕಷ್ಟು ಫಿಲ್ಮ್ ಫೆಸ್ಟಿವಲ್ ಗಳನ್ನ ಸುತ್ತಕೊಂಡು ಸುಮಾರಷ್ಟು ಪ್ರಶಸ್ತಿಗಳನ್ನ ತನ್ನ ತೆಕ್ಕೆಯಲ್ಲಿ ಬಾಚಿಕೊಂಡು ಬಂದಿರುವಂತಹ ಒಂದು ಅಪರೂಪವಾದ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಬೇರೆ ಬೇರೆ ಪ್ರಾಂತ್ಯದವರು, ಬೇರೆ ಬೇರೆ ಭಾಷೆಯವರು ನಮ್ಮ ಕನ್ನಡ ಸಿನಿಮಾವನ್ನ ನೋಡಿದರೆ ಅಲ್ಲೆಲ್ಲ ಒಳ್ಳೆ ಪ್ರಶಂಸೆಯನ್ನ ಈ ಸಿನಿಮಾ ಪಡ್ಕೊಂಡಿತ್ತು. ಈ 1 ಗಂಟೆ 40 ನಿಮಿಷ ಇರುವಂತಹ ಡ್ರಾಮಾ ಜಾನರ್ಗೆ ಸೇರುವಂತಹ ಮಿಥ್ಯನನ್ನ ನಾನು ಪರಂಬಾ ಸ್ಟುಡಿಯೋಸ್ ಆಯೋಜನೆ ಮಾಡಿದಂತಹ ಪ್ರೀಮಿಯರ್ ಶೋ ನಲ್ಲಿ ನೋಡಿದೆ. ಈ ಸಿನಿಮಾ ಹೇಗಿದೆ, ಏನೆಲ್ಲ ನನ್ನ ಮನಸ್ಸೊಳಗಿರುವಂತಹ ಮಗುವನ್ನ ಮುಟ್ತು, ಏನನ್ನೆಲ್ಲ ತಟ್ಲಿಲ್ಲ, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮಿಥುನ್ ಆಕ ಮಿಥ್ಯಾ 11 ವರ್ಷದ ಹುಡುಗ ತನ್ನ ತಂದೆ ತಾಯಿಯನ್ನ ಯಾವುದೋ ಕಾರಣದಿಂದ ಕಳ್ಕೊಂಡಿರ್ತಾನೆ. ತಂದೆ ತಾಯಿಯನ್ನ ಕಳ್ಕೊಂಡ್ರೆ ಕಳ್ಕೊಳ್ಳೋದು ಪೋಷಕರನ್ನ ಮಾತ್ರ ಅಲ್ಲ, ಅವನಿಗೆ ಸಿಗಬೇಕಾಗಿರುವಂತಹ ಪ್ರೀತಿ, ಸ್ನೇಹ, ಬಾಂಧವ್ಯ ಎಲ್ಲವೂ ಬೇರೆ ಕಡೆ ಸಿಗುತ್ತಾ, ತಾನು ಹೋಗಿ ಹೊಸ ಬದುಕನ್ನ ಕಟ್ಕೊಳ್ಳುವಂತಹ ಜಾಗ ಅವನ ಮನೆ ಆಗುತ್ತಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್ ಪಾಯಿಂಟು ಫ್ರೆಶ್ ಆಗಿದೆ. ಮಿಥ್ಯನ ಮನಸ್ಸಿನ ಸುತ್ತ ನಡೆಯುವಂತಹ ಗೊಂದಲಗಳನ್ನೆಲ್ಲ ತೆರೆ ಮೇಲೆ ಮೂಡಿಸುವಂತಹ ಪ್ರಯತ್ನ ಇಲ್ಲಿ ಚೆನ್ನಾಗಿದೆ. ಅಂಡ್ ಇಲ್ಲಿ ನಾವಿದ್ದಿದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾ ಇದ್ವಿ ಅನ್ಸೋ ಮಟ್ಟಿಗಿನ ರಿಯಾಲಿಟಿ ಕೂಡ ಅಲ್ಲಲ್ಲಿ ನಮ್ಮನ್ನ ಕಾಡೋದು ಸುಳ್ಳಲ್ಲ. ಇದನ್ನ ಸುಮಂತ್ ಭಟ್ ಅವರು ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ. ಈ ಹಿಂದೆ ಇವರ ಏಕಂ ವೆಬ್ ಸೀರೀಸ್ ಅಲ್ಲೂ ಕೂಡ ಒಂದು ಮಟ್ಟದ ಅಥೆಂಟಿಸಿಟಿಯನ್ನ ಈ ವ್ಯಕ್ತಿ ತೆರೆ ಮೇಲೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಂಡ್ ಆಫ್ ಕೋರ್ಸ್ ಇಲ್ಲೂ ಕೂಡ ಸಿನಿಮಾ ರೂಟೆಡ್ ಆಗಿದೆ ಅಂಡ್ ಅಥೆಂಟಿಕ್, ರಿಯಲಿಸ್ಟಿಕ್ ಟಚ್ ಅಲ್ಲೇ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಇಲ್ಲಿ ಪ್ರೀತಿ, ಎಮೋಷನ್, ಸ್ಟ್ರಗಲ್, ಪೇನ್, ಡಿಸ್ಕಂಫರ್ಟ್ ಎಲ್ಲವನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಬರ್ಕೊಂಡಿದ್ದಾರೆ. ಅದರ ರೈಟಿಂಗ್ ನನಗೆ ತುಂಬಾ ಪ್ರಿಸೈಸ್ ಆಗಿದೆ ಅಂತ ಅನಿಸ್ತು. ಆ ಮಗುವಿನ ತೊಳಲಾಟಗಳನ್ನ ಆನ್ ಸ್ಕ್ರೀನ್ ಸೆರೆ ಹಿಡಿಯೋದು ಡೆಫಿನೆಟ್ಲಿ ಚಾಲೆಂಜಿಂಗ್ ಪಾರ್ಟ್. ಅಂಡ್ ಅಲ್ಲಿ ಸುಮಂತ್ ಅವರು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಬೈ ಟೇಕಿಂಗ್ ರೈಟ್ ಒನ್ಸ್. ಇನ್ನು ಪರಂಬಾ ಸ್ಟುಡಿಯೋಸ್ ನ ಮುಖ್ಯ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಈ ಒಂದು ನಾಟ್ ಸೋ ರೆಗ್ಯುಲರ್ ಆಫ್ ಬೀಟ್ ಸಿನಿಮಾಗೆ ಬಂಡವಾಳ ಹಾಕಿರೋದು. ಬಿಸ್ನೆಸ್ ಅನ್ನ ಸೈಡ್ ಗಿಟ್ಟು ನೋಡೋದಾದ್ರೆ ರಕ್ಷಿತ್ ಅವರ ಸಿನಿಮಾ ಪ್ರೀತಿ ಏನು ಅಂತ ಇಲ್ಲಿ ಮತ್ತೆ ಪ್ರೂವ್ ಆಗಿದೆ. ಇವರ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ KFI ದಿನ ಜಾಸ್ತಿ ಆಗ್ತಿದೆ. ಇಂಥ ಪ್ಯಾಷನೇಟ್ ತಂಡಗಳನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ದು ನಿಮ್ದು ಕೂಡ ಆಗಿರುತ್ತೆ. ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದ್ದು ಪ್ರೊಟಾಗನಿಸ್ಟ್ ನ ಡಾರ್ಕ್ ಸೈಡ್ ಅನ್ನ ಎಕ್ಸ್ಪ್ಲೋರ್ ಮಾಡಿರುವಂತಹ ರೀತಿ. ಅದು ನನ್ನನ್ನ ಡೆಫಿನೆಟ್ಲಿ ಕಾಡ್ತು. ಎಸ್ಪೆಷಲಿ ಮಿಥ್ಯಾ ಮತ್ತು ವಂದನಾ ನಡುವಿನ ಸೀಕ್ವೆನ್ಸ್ಗಳು. ವಂದನಾ ಮೇಲೆ ಅವನಿಗೆ ಕಾಡುವಂತಹ ಪ್ರಶ್ನೆಗಳು ತುಂಬಾ ಹಾಂಟಿಂಗ್ ಆಗಿದೆ. ಅದು ಸಿನಿಮಾ ನೋಡ್ಬೇಕಿದ್ರೆ ನಿಮ್ಮ ಹಾರ್ಟ್ ಬೀಟ್ ಅನ್ನ ಇನ್ಕ್ರೀಸ್ ಮಾಡೋದು ಪಕ್ಕಾ. ಸಿನಿಮಾ ರೆಗ್ಯುಲರ್ ಫಾರ್ಮ್ಯಾಟ್ ನ ಟೆಂಪ್ಲೆಟ್ ನಲ್ಲಿ ಇಲ್ಲ. ಬಹುಶಃ ಈ ತರ ರಿಯಲಿಸ್ಟಿಕ್ ಫಿಲ್ಮ್ಸ್ ಅಥವಾ ಕಂಟೆಂಟ್ ಡ್ರಿವನ್ ಸಿನಿಮಾಗಳನ್ನ ನೋಡೋದಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು. ಇಲ್ಲ ಅಂದ್ರೆ ಬಿರಿಯಾನಿ ತಿನ್ಬೇಕು ಅಂತ ಆಸೆ ಇಟ್ಕೊಂಡಿರೋನ್ಗೆ ಒಳ್ಳೆ ಮಸಾಲೆ ದೋಸೆ ಕೊಟ್ಟಂಗಾಗುತ್ತೆ ಅನ್ನೋದು ನನ್ನ ಒಪಿನಿಯನ್. ವಿಪರ್ಯಾಸ ಏನಂದ್ರೆ ಬಿರಿಯಾನಿ ಅಂಡ್ ಮಸಾಲೆ ದೋಸೆ ಎರಡೂ ಒಳ್ಳೆ ರುಚಿಯಾದ ತಿಂಡಿನೇ, ಆದ್ರೆ ನಾವು ಅದನ್ನ ತಿನ್ನೋದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಷ್ಟೇ. ಸೊ ನೀವು ಮಿಥ್ಯಾ ಸಿನಿಮಾವನ್ನ ನೋಡ್ಬೇಕಿದ್ರೆ ಇದೊಂದು ರಿಯಲಿಸ್ಟಿಕ್ ಡ್ರಾಮಾ ಸಿನಿಮಾ ಅಂಡ್ ಇದು ಡೆಲಿವರ್ ಮಾಡ್ತಿರೋದು ಈ ವಿಷಯಗಳನ್ನ ಅಂತ ಪ್ರಿಪೇರ್ ಆಗಿ ಸಿನಿಮಾ ನೋಡೋದು ಒಳ್ಳೇದು. ಆಗ ನಿಮ್ಮ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಬೆಟರ್ ಇರುತ್ತೆ ಅಂಡ್ ಪೇಷಂಟ್ಲಿ ಸಿನಿಮಾವನ್ನ ಫೀಲ್ ಕೂಡ ಮಾಡ್ತೀರಾ. ಅಲ್ಲಲ್ಲಿ ಸ್ವಲ್ಪ ಸ್ಲೋ ಆಗ್ತಿದೆಯಲ್ಲ, ಸೀರಿಯಸ್ ಆಗ್ತಿದೆಯಲ್ಲ ಸಿನಿಮಾ ಅಂತ ಅಂದಾಗ್ಲೆಲ್ಲ ನನ್ನನ್ನ ಎಂಟರ್ಟೈನ್ ಮಾಡಿದ್ದು ಮಿಥ್ಯಾ ಮತ್ತು ಕಿಶನ್ ನ ಫ್ರೆಂಡ್ಶಿಪ್ ಸೀಕ್ವೆನ್ಸ್ಗಳು. ಕಿಶನ್ ಅನ್ನೋ ಸ್ನೇಹಿತರ ಮೂಲಕ ಮಿಥ್ಯಾ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಖುಷಿ ಇದೆಯಲ್ಲ, ಇಟ್ಸ್ ಪ್ರೈಸ್ಲೆಸ್. ಅತೀಶ್ ಶೆಟ್ಟಿ ಆಸ್ ಮಿಥ್ಯಾ ಆ ಪಾತ್ರವೇ ಆಗ್ಬಿಟ್ಟಿದ್ದಾರೆ. ತುಂಬಾ ಸೀಸನ್ಡ್ ಆಗಿ ಪಾತ್ರವನ್ನ ಇವರು ಪರ್ಫಾರ್ಮ್ ಮಾಡಿದ್ದಾರೆ. 1 ಗಂಟೆ 40 ನಿಮಿಷ ಪೂರ್ತಿ ಸಿನಿಮಾ ಎಲ್ಲಾ ಫ್ರೇಮ್ ಅಲ್ಲೂ ಈ ಹುಡುಗ ಇದ್ದಾನೆ. ಅಂಡ್ ಖಂಡಿತ ಸಿನಿಮಾ ಮುಗಿದ್ಮೇಲೆ ಕೂಡ ಈ ಪಾತ್ರ ನಿಮ್ಮನ್ನ ಹಾಂಟ್ ಮಾಡುತ್ತೆ. ಅಷ್ಟು ಅದ್ಭುತವಾಗಿ ಇದರ ಕ್ಯಾರೆಕ್ಟರ್ ಡಿಸೈನ್ ಆಗಿದೆ ಅಂಡ್ ಅಷ್ಟೇ ಚೆನ್ನಾಗಿ ಈ ಹುಡುಗ ಹೈ ಸ್ಕೋರಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ನೀಡಿದ್ದಾನೆ. ಇನ್ನು ಸದಾ ಕಾಮಿಡಿ ಪಾತ್ರಗಳಲ್ಲಿ ನಮ್ಮನ್ನ ರಂಜಿಸ್ತಾ ಇದ್ದಂತಹ ಪ್ರಕಾಶ್ ತುಮಿನಾಡು ಅವ್ರಿಗೆ ಇಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅಂಡ್ ಹಿ ಹ್ಯಾಸ್ ಮೇಡ್ ಇಸ್ ಬೆಸ್ಟ್. ಮಿಥ್ಯನ ಚಿಕ್ಕಪ್ಪನ ಪಾತ್ರದಲ್ಲಿ ಇವ್ರು ಕಾಣಿಸ್ಕೊಂಡಿದ್ದಾರೆ. ಮಿಥ್ಯಾ ಮತ್ತು ಇವರ ಮಧ್ಯೆ ನಡೆಯುವಂತಹ ಸೀನ್ಗಳು ಹ್ಯಾಸ್ ಲಾಟ್ ಆಫ್ ಲೈಫ್ ಅಂಡ್ ಲಾಟ್ ಆಫ್ ಕ್ವಶನ್ಸ್. ಈ ವ್ಯಕ್ತಿ ಇನ್ನಷ್ಟು ಒಳ್ಳೆ ಪಾತ್ರಗಳನ್ನ ಮಾಡಿ ನಾವು ಅದನ್ನ ವಿಟ್ನೆಸ್ ಮಾಡೋ ಭಾಗ್ಯ ಸಿಗ್ಲಿ ಅಂತ ಆಸೆ ಕೂಡ ಹುಟ್ಬಿಡ್ತು ಈ ಸಿನಿಮಾ ನೋಡಿದ್ಮೇಲೆ. ಇನ್ನುಳಿದಂತೆ ಮಿಕ್ಕ ಪಾತ್ರಧಾರಿಗಳು ಅವರ ಪಾತ್ರಕ್ಕೆ ಜಸ್ಟಿಸ್ ಅನ್ನ ಕೊಟ್ಟಿದ್ದಾರೆ. ಟೆಕ್ನಿಕಲಿ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಉದಿತ್ ಖುರಾನ ಅವರ ಸಿನಿಮಾಟೋಗ್ರಫಿ ರಾ ಅಂಡ್ ರೂಟೆಡ್ ಆಗಿದೆ. ಸಿನಿಮಾ ನ್ಯಾಚುರಲ್ ಆಗಿ ಕಾಣುತ್ತೆ. ಎಡಿಟರ್ ಭುವನೇಶ್ ಮಣಿವಣ್ಣನ್ ಅವರ ಎಡಿಟಿಂಗ್ ಚೆನ್ನಾಗಿದೆ. ಫ್ಲೋನ ಎಲ್ಲೂ ಬ್ರೇಕ್ ಮಾಡದ ಹಾಗೆ ರಿಯಲ್ ಲೈಫ್ ಫ್ಲೋ ಫಾರ್ಮ್ಯಾಟ್ ಮೂಲಕ ಕಟ್ ಮಾಡಿದ್ದಾರೆ. ಅಂಡ್ 1 ಗಂಟೆ 40 ನಿಮಿಷ ಈಗಿರುವಂತಹ ಆಡಿಯನ್ಸ್ ರಿಟೆನ್ಷನ್ ರೇಟ್ಗೆ ಇದು ಒಳ್ಳೆ ಮೂವ್. ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟಿದೆ ಅಂತ ಅನಿಸ್ತು.
ಮಿಥುನ್ ಮುಕುಂದನ್ ಅವರ ಮ್ಯೂಸಿಕ್ ಸಿನಿಮಾದ ಜೊತೆಗೆ ಬ್ಲೆಂಡ್ ಆಗಿದೆ. ಪರ್ಟಿಕ್ಯುಲರ್ಲಿ ನನ್ಗೆ ಸಿನಿಮಾದ ಮ್ಯೂಸಿಕ್ ಹೇಗಿತ್ತು ಅಂತ ಆನ್ಸರ್ ಮಾಡದೇ ಇರೋಷ್ಟು ಅಷ್ಟು ಸೆಟಲ್ ಆಗಿತ್ತು ಇಲ್ಲಿನ ಮ್ಯೂಸಿಕ್. ಸಿನಿಮಾಗೆ ಬೇಕಿದ್ದ ಮೂಡನ್ನ ಇವರ BGM ಸೆಟ್ ಮಾಡ್ತು, ವಿಚ್ ಇಸ್ ವೆರಿ ಗುಡ್. ಖಡಕ್ ಆಗಿ ಹೇಳೋದಾದ್ರೆ ಮಿಥ್ಯ ನನಗೆ ಒಂದು ಗುಡ್ ವಾಚ್ ಆಗಿ ಒಂದು ವಿಭಿನ್ನವಾದ ವರ್ಲ್ಡ್ ಅನ್ನ ಎಕ್ಸ್ಪ್ಲೋರ್ ಮಾಡಿದ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ಇಲ್ಲಿ ಸೀನ್ ಇಂದ ಸೀನ್ಗೆ ಡ್ರಾಮ್ಯಾಟಿಕ್ ಶಿಫ್ಟ್ ಗಳಾಗಲ್ಲ, ಸೀನ್ಗಳು ಶುಗರ್ ಕೋಟೆಡ್ ಆಗಿಲ್ಲ. ಅವನ ಗಾಯ ಒಣಗುವಂತಹ ರೀತಿಯಲ್ಲೇ ಸ್ಕ್ರೀನ್ ಪ್ಲೇ ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗುತ್ತೆ. ಅವನ ಜರ್ನಿಯ ಪೇಸ್ಗೆ ನೀವು ಅಡ್ಜಸ್ಟ್ ಆದ್ರೆ ನಿಮ್ಗೆ ಈ ಸಿನಿಮಾ ಇಷ್ಟ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅಂಡ್ ಆಫ್ ಕೋರ್ಸ್ ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.